ಪಾವಗಡದಲ್ಲಿ ನಿಲ್ತಿಲ್ಲ ದರೋಡೆಕೋರರ ಅಟ್ಟಹಾಸ. ಆಗಿ 60 ವರ್ಷ 40-50 ವರ್ಷ ಸರ್ವಿಸ್ ಮಾಡಿ ನಾವು ಏನೋ ಕೂಡಿಟ್ಕೊಂಡು ಅಷ್ಟೆಷ್ಟು ಕೂಡಿಟ್ಕೊಂಡಿದ್ರೆ ಆಡಾಗಲೇ ಬಂದು ದರೋಡೆ ಮಾಡಿದ್ರೆ ಯಾರು ರಕ್ಷಣೆ ಕೊಡೋದು ಹೇಳ್ರಿ. ನಾವು SP ಆಗಲಿ ಯಾರೋ ಅವ್ನು ಕರೆಸ್ಬಿಟ್ಟು ನಮಗೆ ತೀರ್ಮಾನ ಕೊಟ್ಟು ಅದೇನು ಅವ್ನು ಏನಾಗ್ಬೇಕು ಹೇಳ್ರಿ. ಅವ್ನೇನು ಸತ್ತಿಗೆ ತೊಗೊಬಿಟ್ರೆ ಏನು ಮಾಡೋದು? ಅವನೇನು ಸತ್ತಿಗಿದ್ರೆ ನಾವು ನಾಳೆ ನಾವೆಲ್ಲರೂ ಟೀಚರ್ಸ್ ಕಾಲೇಜ್ ಕಂಪ್ಲೀಟ್ ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತೀವಿ, ಬಿಡಲ್ಲ. ಹಾಡು ಹಗಲೇ ಮನೆಗೆ ನುಗ್ಗಿ ದರೋಡೆ ಮಾಡಿ ಹಲ್ಲೆ. ಇತ್ತೀಚಿನ ದಿನಗಳಲ್ಲಿ ಪಾವಗಡ ಪಟ್ಟಣದಲ್ಲಿ ದರೋಡೆಕೋರರ ಹಾವಳಿ ಹೆಚ್ಚಾಗ್ತಲೇ ಇದ್ದು ಸ್ಥಳೀಯರು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡ್ತಿದೆ. ಹಾಡಹಗಲೇ ಮನೆಗಳಿಗೆ ಸಿಕ್ಕದ್ದನ್ನ ದೋಚೋದಲ್ಲದೆ ಮನೆಯಲ್ಲಿದ್ದವರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಇದೀಗ ಅಂತಹದ್ದೇ ಪ್ರಕರಣ ಪಾವಗಡ ಪಟ್ಟಣದ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿದೆ. ಪಾವಗಡ ಪಟ್ಟಣದ ಟೀಚರ್ಸ್ ಕಾಲೋನಿಯಲ್ಲಿ ನಿನ್ನೆ 4 ಗಂಟೆ ಸುಮಾರಿಗೆ ದರೋಡೆ ಗ್ಯಾಂಗ್ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನ ಮನೆಗೆ ನುಗ್ಗಿ ಹಲ್ಲೆ ಮಾಡಿ ಬಂಗಾರ ಹಾಗೂ ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಶಂಕರಪ್ಪ ಅಂತರ್ಗಂಗೆ ಎಂಬ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನ ಮನೆಯಲ್ಲಿ ಇಂತಹ ಭಯಾನಕ ಘಟನೆ ನಡೆದಿದ್ದು ಅಕ್ಕಪಕ್ಕದ ನಿವಾಸಿಗಳು ಹಾಗೂ ಪಾವಗಡ ಪಟ್ಟಣದ ಜನರು ಬೆಚ್ಚಿ ಬಿದ್ದಿದ್ದಾರೆ. ನಾವು ಪಾವಗಡದಲ್ಲಿ ಜೀವನ ಮಾಡೋಕ್ಕಾಗುತ್ತೆ ಸರ್. ವಿನಾಯಕ ನಗರದಲ್ಲಿ ಅಷ್ಟು ಕಳ್ತನ ಅದು ಒಂದೇ ಒಂದು ಪತ್ತೆ ಹಚ್ಚಲಿಲ್ಲ. ಇವತ್ತು ನೋಡ್ರಿ ಮೈನ್ ರೋಡಲ್ಲಿ ಹಗಲಲ್ಲೇ ಕಳ್ತನ ಮಾಡಿದಾರೆ ಅಂದರೆ ನಾವು ಹೆಣ್ಮಕ್ಳು ಯಾವ ಥರ ಜೀವನ ಮಾಡಬೇಕು ಅಂತ ಭಾರಿ ಕಷ್ಟ ಆಗಿಬಿಟ್ಟಿದೆ ಸರ್. ಏನು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಆ ಪೊಲೀಸ್ ಇಲಾಖೆ ಬಗ್ಗೆ ಕೇರ್ ತಗೊಳ್ಳೋರೇ ಇಲ್ವಾ? ಅಲ್ಲ ಸರ್, ಇಂಥ ಒಂದು ಮನೆ ಸ್ವಂದಲ್ಲ ಏನೂ ಅಲ್ಲ. ಸ್ವಂದನ ಆಗಿದ್ರೆ ಬಿಡಿ ಅನ್ಬೋದು. ಮೈನ್ ರೋಡಲ್ಲೇ ಬಂದು ಅಷ್ಟು ಜನ ಬಂದು ಹೊಡೆದು ಕರ್ಕೊಂಡು ಹೋಗ್ಬೇಕಾರೆ ಹಗಲೊತ್ತು ವಿನಾಯಕ ನಗರದಲ್ಲಿ ಇಂತಿಂದೇ ಸರಣಿಯಾಗಿ 6 ಆದವು. ಯಾವ್ದಾರು ಒಂದು ಪತ್ತೆ ಹಚ್ಚಿದಾರ ಹೋಗ್ಲಿ ನೋಡೋಣ, ಒಂದೇ ಒಂದು. ಹೆಂಗೆ ಹೆಣ್ಮಕ್ಳು ಜೀವನ ಮಾಡಬೇಕು ನಮ್ಮ ಪಾವಗಡದಲ್ಲಿ? ನಾವೇನೋ ಕಷ್ಟಪಟ್ಟು ಕೂಡಿಟ್ಟು ಏನೋ ಒಂಚೂರು ಬಂಗಾರ ಮಾಡಿಸ್ಕೊಂಡಿರ್ತೀವಿ, ಅವು ಹಾಕ್ಕೊಂಡು ಅಡ್ಡಾಡಕ್ಕೂ ಆಗ್ತಿಲ್ವೇ? ಇಂಥ ಒಂದು ಸ್ಥಿತಿ ನಮ್ಮ ಪಾವಗಡಕ್ಕೆ ಬರಬಾರ್ದು. ನಮ್ಮ ಶಾಸಕರು ಎಚ್ಚೆತ್ಕೋಬೇಕು. ಯಾಕೆಂದರೆ ಒಳ್ಳೆ ಇಲಾಖೆ ಬಗ್ಗೆ ಫಸ್ಟ್ ಏನು ಗೌರವ ಇತ್ತೋ ಅದನ್ನು ಉಳಿಸ್ಕೋಬೇಕು. ಈ ಪೊಲೀಸವರು ಕೂಡ ನಿಜವಾಗ್ಲೂ ಇದನ್ನೆಲ್ಲ ನಾವು ಖಂಡಿಸ್ತೀವಿ. ಯಾಕೆಂದರೆ ಇದನ್ನೇನಾದ್ರು ಇವ್ರು ಪತ್ತೆ ಮಾಡಲಿಲ್ಲ ಅಂದರೆ ಖಂಡಿತ ನಾವು ಉಗ್ರ ಹೋರಾಟಕ್ಕೆ ಇಳಿತೀವಿ ಅಂತ ಈ ರೀತಿ ಪೊಲೀಸ್ ಇಲಾಖೆಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು. ಇದು ಯಾರೂ ನೋಡ್ಕೊಂಡಿಲ್ಲ. ಪೊಲೀಸ್ ವ್ಯವಸ್ಥೆ ಸ್ವಲ್ಪ ಕರೆಕ್ಟಾಗಿ ಎನ್ಕ್ವೈರಿ ಮಾಡಿ ಇದು ಮಾಡಬೇಕಂತ ಹೇಳ್ತಾ ಇರೋದು. ಅದರಿಂದ ಸ್ವಲ್ಪ ಇವಾಗ ಬಂದಿದ್ದಾರೆ, ಸಬ್ ಇನ್ಸ್ಪೆಕ್ಟ್ರ್ ಎಲ್ಲರೂ ಬಂದಿದ್ದಾರೆ. ಸ್ವಲ್ಪ ಬಂದು ಕ್ಲೀನಾಗಿ CC ಕ್ಯಾಮ್ರಾ ಇಲ್ಲೆಲ್ಲೋ ಅಂಗಡಿಯಾಗಿ ಐತೆ, ಅದು ಸ್ವಲ್ಪ ಟೀಚರ್ಸ್ ಕಾಲೋನಿ ಪುರಸಭೆಗೆ ಸೇರುತ್ತೆ. ಪುರಸಭೆ ನಮ್ಮದೇ 2ನೇ ವಾರ್ಡಿಗೆ ಸೇರ್ತೈತೆ. 2ನೇ ವಾರ್ಡು ಇದೆಲ್ಲ ಟೀಚರ್ ಕಾಲೋನಿ ಎಲ್ಲ 2ನೇ ವಾರ್ಡು. ಅದಕ್ಕೆ ನಾವೇ ಕೌನ್ಸಿಲರು. ಹಂಗಾಗಿ ಇದು ಎಲ್ಲ ಎನ್ಕ್ವೈರಿ ಮಾಡ್ತಾರೆ ಸರ್. ಇವಾಗ SP DYSP ಎಲ್ಲ ಬರ್ತಾ ಇದ್ದಾರೆ. ಹೌದು, ಹಂಗಾಗಿ ಎನ್ಕ್ವೈರಿ ನಡೀತೈತೆ ಸರ್. ಇನ್ನು ಕಳೆದ 2-3 ತಿಂಗಳ ಹಿಂದಷ್ಟೇ ಶಂಕರಪ್ಪ ಅಂತರ್ಗಂಗೆಗೆ ಅವರ ಪಕ್ಕದ ಮನೆಯೊಂದರಲ್ಲಿ ಕಳ್ಳತನ ನಡೆದಿದ್ದು, ಇದೀಗ ಶಂಕರಪ್ಪ ಅವರ ಮನೆಯಲ್ಲಿ ದರೋಡೆ ನಡೆಸಿರುವುದಲ್ಲದೆ ಹಲ್ಲೆ ಮಾಡಿದ್ದಾರೆ. ಟೀಚರ್ಸ್ ಕಾಲೋನಿಯಲ್ಲಿ ಸರಣಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಮೊಬೈಲಿಗೆ ಬರಲಿಲ್ಲ, ಪೊಲೀಸ್ ವ್ಯವಸ್ಥೆ ಅದಗಟ್ಟಿದೆ. ಯಾರು ರಕ್ಷಣೆ ಕೊಡೋರು? ಯಾರು ನಮ್ಗೆ ಹೇಳ್ರಿ. ಸಂತೋಷವಾಗಿ ಏನೋ 60 ವರ್ಷ ಆದಮೇಲೆ ಕ್ಲೀನಾಗಿ ಬಾಳೋಣ ಅಂತ ನಾವು ಸಂಸಾರ ಕಟ್ಕೊಂಡು ಬಾಳಿದ್ರೆ ಹಿಂಗೆ ಮಾಡಿದ್ರೆ ಏನೋ ಅಪರೂಪಕ್ಕೆ ಕೂಡಿಟ್ಟೆ ನಮ್ಗೇನು ಲಂಚ ಬರ್ತೈತಾ? ಎಲ್ಲರೂ ಹೇಳಿ, ನಾವೇನೋ ದರೋಡೆ ಮಾಡಿದ್ದೀವ? ಬೀಟು ಬರಲ್ಲ, ಯಾವ್ದು ಬರಲ್ಲ. ಅವರು ಹೇಳ್ರಿ, ಇಲ್ಲಿ ಏನು ನಾವು ಅವ್ಯವಸ್ಥೆ ಆಗ್ಬಿಟ್ಟೈತಿ. ಇಲ್ಲಿ ಟೀಚರ್ಸ್ ಕಾಲೋನಿ ಅಂದರೆ ಏನು ನಮ್ಗೆ ಲೆಕ್ಕನೇ ಇಲ್ಲಂಗೆ ಆಗ್ಬಿಟ್ಟೈತಿ ಸರ್. ನಾವು ನೋಡಿ ಸರ್, ಇದೇ ಕರೆದು ಇನ್ನು 3 ದಿವಸದೊಳಗೆ ನಮ್ಗೆ ನ್ಯಾಯ ಕೊಡ್ತಿದ್ರೆ ಎಲ್ಲ ಟೀಚರ್ಸ್ ಕಾಲೋನಿ ಫ್ಯಾಮಿಲಿ ಸಮೇತ ಬಂದು ಪೊಲೀಸ್ ಸ್ಟೇಷನ್ ಬರ್ತೀವಿ ಸರ್. ಹಾಂ, ಅದೇ ಮಾಧ್ಯಮದವ್ರಿಗೆ ಹೇಳ್ತೀವಿ ಸರ್, ದಯವಿಟ್ಟು ಮಾಧ್ಯಮದವ್ರು ಇದನ್ನು ಎನ್ಲೈಟ್ ಮಾಡ್ಬೇಕು. ನೀವು ಬಂದು ನೋಡ್ಕೊಂಡ್ಮೇಲೆ ಅವ್ರು ಹೊಡೆದು ಮಲಗಿಸ್ಬಿಟ್ಟು ಹೊರಗಡೆ ಬೀಗ ಇದು ಚಿಲ್ಕ ಹಾಕ್ಕೊಂಡು ಹೋಗಿದ್ದಾರೆ. ಮೇಡಮ್ ಅವ್ರು ಬಂದು ಚಿಲ್ಕ ತೆಗೆದು ನೋಡಿದಾಗ ಒಳಗಡೆ ಹಿಂಗೆ ಬಿದ್ದೋಗಿರೋದು ನೋಡಿದ್ದಾರೆ. ನೋಡಿಬಿಟ್ಟು ಜೋರಾಗಿ ಹರ್ಚ್ಕೊಂಡಿದ್ದಾರೆ. ಅಕ್ಕಪಕ್ಕದವ್ರು ಓಡಿ ಬಂದಿದ್ದಾರೆ. ನಾವು ನಮ್ಮ ಮನೆಯವರು ಓಡೋಗಿ ನಾನು ಫೋನ್ ಮಾಡಿದ್ರು, ಹಿಂಗಾಗಿದೆ ಅಂತ ಹೇಳಿದ ತಕ್ಷಣ ನಾನು ಪೊಲೀಸರು ಸುದ್ದಿ ಮುಟ್ಟಿಸಿದೆ ಮತ್ತು ಆಂಬುಲೆನ್ಸ್ನವ್ರು ಸುದ್ದಿ ಮುಟ್ಟಿಸಿದೆ. ಪೊಲೀಸವ್ರು ಬಂದು ತನಿಖೆ ಮಾಡ್ತಾಯಿದ್ದಾರೆ. ಈ SP ಅವರು ಕೂಡಲೇ ವಿಶೇಷ ತಂಡ ರಚನೆ ಮಾಡಿ ಈ ದರೋಡೆಕೋರನ್ನ ಹಿಡಿದು ಬಗ್ಗು ಬಡಿಲಿಲ್ಲ ಅಂದರೆ
ತುಂಬ ತಾಲೂಕಿನಲ್ಲಿ ತುಂಬ ಕಷ್ಟಕರವಾಗ್ತದೆ. ಇಂಥ ಏರಿಯಾದಲ್ಲಿ ಯಾರು ಸಾರ್ವಜನಿಕರು ಓಡಾಡೋಕ್ಕೆ ಕಷ್ಟ ಆಗ್ತದೆ. ನಾನು ಒಂದೇ ಹೇಳ್ತಾ ಇರೋದು, SP ಸಾಹೇಬರು ಕೂಡಲೇ ವಿಶೇಷ ತಂಡವನ್ನು ರಚನೆ ಮಾಡಿ, ಈಗಾಗಲೇ ಪಾವಗಡ ತಾಲೂಕಿನಲ್ಲಿ ಆಡೋವಾಗಲೇ ಸುಮಾರು ಕಳ್ಳತನಗಳು ನಡೀತಾ ಇದ್ದಾವೆ. ತುಂಬ ಅವ್ರ ಮನೇಲಿ ಬಂಗಾರ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಕೂಡಲೇ ಇದು ಮಾಡಿ ಅವ್ರು ಪತ್ತೆ ಮಾಡಿ ಅವ್ರ ಮದುವೆ ಟೈಮ್ ಒಳಗಡೆ ಅವ್ರಿಗೆ ಅವ್ರ ಹಣ ಮತ್ತು ಒಡೆಗಳನ್ನ ಹಿಂತಿರಿಸಲಿಲ್ಲ ಅಂದರೆ ತುಂಬ ಅವರು ಮನ ನೊಂದು ಯಾವ ರೀತಿ ಅವರು ಇದಕ್ಕೆ ಹೋಗ್ತಾರೆ ಅಂತಲೂ ನಾವು ಗೊತ್ತಾಗಲ್ಲ. ದಯಮಾಡಿ ಪೊಲೀಸ್ ಇಲಾಖೆ SP ಸಾಹೇಬರು ಕೂಡಲೇ ವಿಶೇಷ ತಂಡ ರಚನೆ ಮಾಡಿ ಇವರು ನ್ಯಾಯ ಒದಗಿಸಿದ್ರೆ ಇಲಾಖೆಗೆ ಮೇಲೆ ನಂಬಿಕೆ ಬರುತ್ತೆ ಅಂತ ನಾನು ಮನವಿ ಮಾಡ್ತೇನೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಪಾವಗಡ ಪಟ್ಟಣದಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ಸರಣಿ ಕಳ್ಳತನ ನಡೀತಾ ಇದ್ದು ಜನರ ನಿದ್ದೆಗೆಡಿಸಿದೆ. ಕಳ್ಳತನ ಪ್ರಕರಣಗಳನ್ನು ತಡೆಯುವಲ್ಲಿ ಪೊಲೀಸರು ವಿಫಲವಾಗಿದ್ದು ಕಾನೂನು ಸುವ್ಯವಸ್ಥೆ ಹಾಳಾಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಅಲ್ಲದೆ ಪೊಲೀಸರ ವಿರುದ್ಧ ಸ್ಥಳೀಯರ ಆಕ್ರೋಶದ ಕಟ್ಟೆ ಹೊಡೆದಿದ್ದು ಇನ್ನಾದರೂ ಪೊಲೀಸರು ಎಚ್ಚೆತ್ತು ಕಳ್ಳತನ ಪ್ರಕರಣಗಳಿಗೆ ಬ್ರೇಕ್ ಹಾಕ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ TV, ಪಾವಗಡ.